ಗಾಂಜಾ ಘಾಟು ಯುವ ಸಮೂಹವನ್ನ ನಶೆಯತ್ತ ಸೆಳೆದು ನರಕಕ್ಕೆ ದೂಡ್ತಾ ಇದೆ. ಮಗನ ಕಾಟಕ್ಕೆ ತಾಯಿಯೊಬ್ಬಳು ನಿತ್ಯ ಕಣ್ಣೀರಿಡ್ತಾ ಇದ್ದಾಳೆ. ತನ್ನ ಹೆತ್ತ ಮಗನನ್ನೇ ಕೊಲೆ ಮಾಡ್ತೀನಿ, ಅನುಮತಿ ಕೊಡಿ ಅಂತ ಅಳಲು ತೋಡಿಕೊಂಡಿದ್ದಾಳೆ. ಮಕ್ಕಳು ಈ ತರ ಇಂಥವಕ್ಕೆಲ್ಲ ಚಟುವಟಿಕೆ ಅದು ಎಲ್ಲಿಂದ ಬರುತ್ತೆ ಅದೆಲ್ಲ ಪರ್ಮಿಷನ್ ಕೊಟ್ಟು ನಾನೇ ವಿಷಯಕ್ಕೆ ಸಾಯ್ಗೊಳಿಸ್ತೀನಿ ಅವನ್ನ. ಕೇಳಿದ್ರಲ್ಲ, ಅದೆಷ್ಟು ನೋವು ಇರಬೇಡ, ಅದೆಂಥ ಯಾತನೆಯನ್ನ ಈಕೆ ಅನುಭವಿಸ್ತಾ ಇರಬೇಡ. ಮಕ್ಕಳಿಗಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡೋ ತಾಯಿಯೇ ಮಗನನ್ನ ಕೊಂದು ಬಿಡ್ತೀನಿ ಅಂತಿದ್ದಾಳೆ. ಇದಕ್ಕೆಲ್ಲ ಕಾರಣ ಡ್ರಗ್ಸ್. ಮಗನ ಡ್ರಗ್ಸ್ ಚಟಕ್ಕೆ ರೋಸಿ ಹೋದ ತಾಯಿ, ಮಗನನ್ನ ಜೈಲಿಗೆ ಹಾಕಿ ಇಲ್ಲವೇ ಕೊಲ್ಲಲು ಬಿಡಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆ ತುಮಕೂರಿನಲ್ಲೇ ಡ್ರಗ್ಸ್ ಹಾವಳಿ ಜೋರಾಗಿದೆ. ಯುವಕರು ನಶೆ ಜಾಲಕ್ಕೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಈಕೆ ಹೆಸರು ರೇಣುಕಮ್ಮ. ತುರುವೇಕೆರೆ ಪಟ್ಟಣದಲ್ಲಿ ಸಣ್ಣ ಹೋಟೆಲ್ ಇಟ್ಕೊಂಡಿದ್ದಾರೆ. ಗಂಡನಿಲ್ಲದ ರೇಣುಕಮ್ಮ ಪುತ್ರ ಅಭಿಷೇಕ್ಗಾಗಿ ಜೀವನ ಮಾಡ್ತಿದ್ದಾರೆ. ಆದ್ರೆ 20 ವರ್ಷದ ಅಭಿಷೇಕ್ ಡ್ರಗ್ಸ್ಗೆ ದಾಸನಾಗಿದ್ದಾನಂತೆ. ನಶೆ ಕೂಪದಿಂದ ಹೊರತರಲು ಆಗ್ತಾ ಇಲ್ವಂತೆ. ಅಮ್ಮನಿಗೂ ಕೊಡಬಾರದ ಕಾಟ ಕೊಡ್ತಿದ್ದಾನೆ. ಹೀಗಾಗಿ ದಯವಿಟ್ಟು ಈತನನ್ನ ಜೈಲಿಗೆ ಹಾಕಿ ಇಲ್ಲವೇ ಮಗನಿಗೆ ವಿಷ ಹಾಕಿ ಕೊಲ್ಲೋದಕ್ಕೆ ಅನುಮತಿ ಕೊಡಿ ಅಂತ ತಾಯಿಯೇ ಕಣ್ಣೀರು ಹಾಕಿದ್ರು. ಗಾಂಜಾ ಹೊಡಿತಾನೆ, ಡ್ರಗ್ಸ್ ಹೊಡಿತಾನೆ, ಆಮೇಲೆ ಇನ್ನೊಂದ್ ಹಿಂಗೆಲ್ಲ ಟೂಲ್ಸ್ ಕೂಡ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ತಲೆ ಸರಿಲ್ಲ, ಏನಾರ ಮಾಡಿ ಅವನ್ನ ಒಂದು 5 ವರ್ಷ ಒಳಿಕ್ ಹಾಕ್ರಿ ಅಂತ ಹೋಗಿ ಎಲ್ಲ ತಾನು ಕಾಡಿ ಬೇಡಿ ಇದು ಮಾಡಿದೆ. ಅವ್ರು ನಾವೇನು ಮಾಡಕ್ ಆಗಲ್ಲ ಕಣಮ್ಮ, ಎಲ್ಲ ಸಿಗ್ಬೇಕು ನಮ್ಗೆ ಪ್ರೂಫ್ ಅಂತ ಪರ್ಮಿಷನ್ ಕೊಟ್ಟು ನಾನೇ ವಿಷಯಕ್ಕೆ ಸಾಯ್ಗೊಳಿಸ್ತೀನಿ ಅವನ್ನ. ನನ್ ಕೈಲಿ ಆಗ್ತಾ ಇಲ್ಲ. ಡೈಲಿ ನನ್ಗೆ ನರಳಿ ಸತ್ತೋಗ್, ನನ್ಗೂ ಶುಗರ್, ನಾನು ರೈತೆ, ಡೈಲಿ ನನಗೆ ಕೆಲಸ ಮಾಡಕ್ಕೂ ಶಕ್ತಿ ಇಲ್ಲ, ಆತರ ಆಗೋಗೈತೆ. ತುರುವೇಕೆರೆ ಪಟ್ಟಣದಲ್ಲಿ ಗಾಂಜಾ ರಾಜಾರೋಷವಾಗಿ ಮಾರಾಟವಾಗ್ತಾ ಇದೆ. ಸಪ್ಲೈ ಮಾಡೋರನ್ನ ಪತ್ತೆ ಹಚ್ಚಿ ನಮ್ಮ ಮಕ್ಕಳನ್ನ ಉಳಿಸ್ಕೊಡಿ ಅಂತ ರೇಣುಕಮ್ಮ ಪೊಲೀಸರಿಗೆ ಮನವಿ ಮಾಡಿದ್ರು. ಇರೋದು ಮಕ್ಕಳು ಈ ತರ ಇಂಥವಕ್ಕೆಲ್ಲ ಚಟುವಟಿಕೆ ಅದು ಎಲ್ಲಿಂದ ಬರುತ್ತೆ ಅದೆಲ್ಲ ಹಿಡಿಬೇಕು ತಾನೆ. ಇವ್ರು ತುರುವೇಕೆರೆ 3% ಇದಾರೆ. 3% ಹುಡುಗ ಎಲ್ಲ ಅದಕ್ಕದು ಎಲ್ಲ ಅವ್ರಿಗೆ ಗಾಂಜಾ ಹೊಡಿಯೋರೆ. ಇವ್ನ ಹಿಡ್ಕೊಂಡು ಅದೇನ್ ಕಾಂಟ್ಯಾಕ್ಟ್ ಲಿಸ್ಟ್ ತಗೊಂಡು ಎಲ್ಲರನ್ನು ಹೇಳ್ಕೊಂಡು ಎಲ್ಲರಿಗೂ ಬುದ್ಧಿ ಹೇಳಿ ಏನು ಮಾಡಿ ಇದ್ ಮಾಡಿ ಅಷ್ಟೇ ಇರತ್ತೆ. ಒಬ್ಬ ತಾಯಿಗೂ ಇರೋದು, ಒಬ್ಬ ಮಕ್ಕಳನ್ನ ಉಳಿಸ್ರಿ. ಎಲ್ಲ ದೊಡ್ಡವರೆಲ್ಲ ಇನ್ವಾಲ್ವ್ ಇದಾರಣ ಇದ್ರಲ್ಲಿ. ಅಭಿಷೇಕ್ ಇವತ್ತು ಗಾಂಜಾ ನಶೆಯಲ್ಲಿದ್ದು ಕ್ರೀಡಾಂಗಣದಲ್ಲಿದ್ದ ಬಾಲಕಿಯರನ್ನ ಚುಡಾಯಿಸಿ ನಿಂದಿಸಿದ್ನಂತೆ. ಈ ವೇಳೆ ಸ್ಥಳೀಯರು ಅಭಿಷೇಕ್ಗೆ ಥಳಿಸಿ ಪೊಲೀಸರಿಗೊಪ್ಪಿಸಿದ್ದಾರೆ. ಇಲ್ಲಿ ನಮ್ಮೂರ ಹೆಣ್ಮಗಳನ್ನ ದುಡ್ಡು ಕೊಡ್ತೀನಿ ಬಾ ಅಂತ ಕರೆದವನೇ ರಾಜಿ ಕರ್ತಾರೆ, ಮತ್ತೊಮ್ಮೆ ಮಾಡೋನೆ ಗಲಾಟೆ ಮಾಡಿ ಇದ್ ಮಾಡೋಣ. ಅವ್ರಿಗೆ ಹೇಳ್ತಾವ ಏನೋ ಮಾಡ್ಕೊಂತ ಹೇಳಿ ಅವ್ರ ಅಪ್ಪಾಜಿ ಕರೆದಾರೆ. ಅಲ್ಲಿಂದ ಬಂದು ನಮ್ಮ ಹುಡುಗರೆಲ್ಲ ಬಂದು ಹೊಡೆದಾಗ ಅಷ್ಟೊಂದು ಜನ ತುಂಬಿಕೊಂಡು ಅಮ್ಮ ಬಂದು ಇದ್ ಮಾಡೋರೆ. ಇಲ್ಲಿ ಬಂದು ನೋಡಿ ಏನೇ ಹೇಳಿ, ನಗರ ಮಾತ್ರವಲ್ಲ ಸಣ್ಣ ಸಣ್ಣ ಪಟ್ಟಣಗಳಿಗೂ ನಶೆ ಜಾಲ ವ್ಯಾಪಿಸ್ತಾ ಇದೆ. ಪೊಲೀಸರು ಇನ್ನಾದ್ರೂ ಎಚ್ಚೆತ್ತು ಮಾದಕ ವಸ್ತುಗಳಿಗೆ ಬ್ರೇಕ್ ಹಾಕಿ ತಾಯಂದಿರ ಕಣ್ಣೀರು ಒರೆಸಬೇಕಿದೆ. ಮಹೇಶ್, TV9 ತುಮಕೂರು.